ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಏಪ್ರಿಲ್ 30 ಅಕ್ಷಯ ತೃತೀಯ. ಹಾಗೆ ಇದು ಸಾಮಾನ್ಯವಾದ ದಿನ ಅಲ್ವೇ ಅಲ್ಲ. ಯಾಕಂದರೆ ಈ ದಿನ ಚಿನ್ನ ಖರೀದಿ ಮಾಡೋದು ಅಷ್ಟೇ ಅಲ್ಲದೆ ವಿಶೇಷವಾದ ದಿನ. ಹಾಗೆ ಈ ದಿನದ ಹೆಚ್ಚಿನ ಒಂದು ಇತಿಹಾಸದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಒಂದು ವಿಶೇಷ ದಿನವೇ ತ್ರೇತಾಯುಗ ಆರಂಭವಾಯಿತು. ಹಾಗೆ ಪರಶುರಾಮ ದೇವರು ಇದೇ ದಿನ ಅವತಾರ ತಾಳಿದ್ದು ಕೂಡ. ಹಾಗೆಯೇ ಇದೇ ದಿನ ಸುಧಾಮ ತನ್ನ ಪ್ರೀತಿಯ ಮಿತ್ರನಾದ ಕೃಷ್ಣನನ್ನು ದ್ವಾರಕೆಯಲ್ಲಿ ನೋಡಲು ಹೋಗಿದ್ದು ಈ ಅಕ್ಷಯ ತೃತೀಯ ದಿನದಂದೇ. ಅದೇ ರೀತಿಯಾಗಿ ವೇದವ್ಯಾಸರು ಮಹಾಭಾರತದ ರಚನೆಯನ್ನು, ತುಳಸಿದಾಸರು ರಾಮರಚನೆ, ಮಾನಸದ ರಚನೆಯನ್ನು ಮಾಡಿದ್ದು ಕೂಡ ಇದೇ ದಿನ, ಅಂದರೆ ಅಕ್ಷಯ ತೃತೀಯ ದಿನದಂದೇ ಈ ಒಂದು ವಿಶೇಷ ದಿನ ಇದಾಗಿದೆ. ಅದೇ ರೀತಿಯಾಗಿ ಗಂಗೆ ಶಿವನ ಜಡೆಯ ಮೂಲಕ ಧರೆಗೆ ಇಳಿದಿದ್ದು ಕೂಡ ಇದೇ ಅಕ್ಷಯ ತೃತೀಯ ದಿನ. ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ್ದು ಇದೇ ಅಕ್ಷಯ ತೃತೀಯ ದಿನ. ಹಾಗೆ ಕುಬೇರ ಧನದ ಅಧಿಪತಿಯಾಗಿದ್ದು ಕೂಡ ಇದೇ ದಿನ. ಆದಿಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಿದ್ದು ಕೂಡ ಇದೇ ದಿನ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.